ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಇದು ನಮ್ಮ ಮನೆಯಲ್ಲಿ ಫಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ನಾನು ನಿಮಗೆ ಕನ್ನಡದಲ್ಲಿ ಫೋಟೋದಲ್ಲಿ ಎಡಿಟಿಂಗಲ್ಲಿ ಫ್ರೆಂಡ್ ನೀವೇನಾದರೂ ಫೋಟೋ ಗ್ಯಾಲರಿ ಇರುತ್ತಲ್ಲ, ಸೇವ್ ಆಗಿರುತ್ತಲ್ಲ, ಅದರಲ್ಲಿ ಫ್ರೆಂಡ್ ಫೋಟೋ ಪಿಕ್ಚರ್ಸು ವೀಡಿಯೋಸು ಯಾವುದೇ ಇದ್ರೂ ಫ್ರೆಂಡ್ ವಿತಿನ್ 1 ಸೆಕೆಂಡಲ್ಲಿ ಬೇರೆಯವರು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫೋನಿಂದ ಅವರು ನೋಡಬಹುದು. ಅದು ಹೇಗೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಅದು ಸೆಟ್ಟಿಂಗ್ಸು ಆಫ್ ಇದೆಯೋ ಆನ್ ಇದೆಯೋ ಅಂತ ನೀವು ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ, ನೀವು ಎಂಡ್ ತನಕ ನೋಡಿ. ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಫ್ರೆಂಡ್. ನಿಮ್ಮ ಫೋನಲ್ಲಿರುವ ವೀಡಿಯೋ ಫೋಟೋಗಳನ್ನ ಬೇರೆಯವರು ಹೇಗೆ ನೋಡ್ತಾರೆ ಏನು ಅಂತ ಇದೊಂದು ಸೆಟ್ಟಿಂಗ್ಸ್ನ ಹೋಗಿ ಆನಲ್ಲಿದೆಯೋ ಆಫಲ್ಲಿದೆಯೋ ಅಂತ ಹೋಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಈ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಗ್ಯಾಲರಿನಲ್ಲಿ ಫೋಟೋ ವೀಡಿಯೋಗಳು ಬೇರೆಯವ್ರಿಗೆ ಶೇರ್ ಆಗ್ತಿದ್ವು, ಅಥವಾ ನಿಮ್ಮದೇ ಐ ಡಿ ಜಿಮೇಲ್ ಐ ಡಿ ಇದು, ಅಥವಾ ನೀವೇನಾದರೂ ಕ್ರಿಯೇಟ್ ಮಾಡಿರೋ ಐ ಡಿನೇ ಇದೆಯೋ ಬೇರೆ ಐ ಡಿ ಇದೆಯೋ ಇಲ್ವೋ ಏನು ಅಂತ ಹೋಗಿ ಸೆಟ್ಟಿಂಗ್ಸ್ನ ಆಫು ಆನ್ ಮಾಡ್ಕೊಳ್ಳಿ ಫ್ರೆಂಡ್. ನಾನು ಹೇಳೋ ಸೆಟ್ಟಿಂಗ್ಸ್ನ ಇಲ್ಲ ಅಂದರೆ ಫ್ರೆಂಡ್ ನಿಮ್ಮ ಐ ಡಿ ನಿಮ್ಮ ಫೋನ್ನಲ್ಲಿರುವ ಪಿಕ್ಚರ್ಸು ವೀಡಿಯೋಸು ಬೇರೆಯವರು ನೋಡೋ ಚಾನ್ಸಸ್ ತುಂಬಾ ಇದೆ. 2025ನಲ್ಲಿ ಈ ಥರ ಎಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬಹುದು ಫ್ರೆಂಡ್. ಈಗ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಫ್ರೆಂಡ್. ಇದು ತುಂಬಾ ಯೂಸ್ಫುಲ್ ಆಗಿದೆ, ಎಂಡ್ ತನಕ ನೋಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತೀನಿ ಫ್ರೆಂಡ್. ಈ ಸೆಟ್ಟಿಂಗ್ಸ್ನ ಆಫು ಆನ್ ಮಾಡ್ಕೊಳ್ಳಿ. ಫಸ್ಟು ಫ್ರೆಂಡ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ತೀರಿ, ನೋಡ್ಕೊಳ್ಳಿ. ಫಸ್ಟು ಫ್ರೆಂಡ್ ನಿಮ್ಮ ಫೋನಲ್ಲಿ ಲಾಕ್ ತೆಗೆದ್ಬಿಟ್ಟು ನೆಕ್ಸ್ಟು ಫ್ರೆಂಡ್ ಲಾಕ್ ತೆಗೆದ ನಂತರ ಫ್ರೆಂಡ್ ನೀವು ಗ್ಯಾಲ್ರಿ ಇರುತ್ತಲ್ವ, ಗ್ಯಾಲ್ರಿಗೆ ಬರಬೇಡಿ ಫ್ರೆಂಡ್. ಗ್ಯಾಲ್ರಿನಲ್ಲಿ ಅದು ಸೆಟ್ಟಿಂಗ್ಸ್ ಇರಲ್ಲ. ಸೊ ಫೋಟೋಗಳು ಅಂತ ಇರುತ್ತಲ್ವ, ಫೋಟೋಗಳು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ ಇಲ್ಲಿ ನಾನು ಹೇಳೋ ಆಪ್ಷನ್ಸು ಹೇಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಬನ್ನಿ ಫ್ರೆಂಡ್. ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಫ್ರೆಂಡ್ ಇಲ್ಲಿ ಶೇರಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೇರಿಂಗ್ ಮೇಲೆ ಪಾರ್ಟ್ನರ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಅ ಪಾರ್ಟ್ನರ್ ಅಂತಲೇ ಬರಬೇಕು ಫ್ರೆಂಡ್. ಸೆಲೆಕ್ಟ್ ಪಾರ್ಟ್ನರ್ ಅಂತ ಬರ್ದೇ ಬೇರೆ ಯಾವುದಾದ್ರೂ ಬಂದರೆ ಫ್ರೆಂಡ್, ಬೇರೆ ಯಾರಾದರೂ ಜಿಮೇಲ್ ಐ ಡಿ ಬಂದರೆ ಫ್ರೆಂಡ್, ಅವರು ನಿಮ್ಮ ಯಾವುದು ಜಿಮೇಲ್ ಐ ಡಿ ಬಂದಿದೆಯೋ ಅವರು ನಿಮ್ಮ ಫೋಟೋ ಅಥವಾ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ ಅರ್ಥ ಫ್ರೆಂಡ್. ಸೆಲೆಕ್ಟ್ ಅ ಪಾರ್ಟ್ನರ್ ಅಂತಲೇ ಬರಬೇಕು, ಬೇರೆ ಏನಾದರೂ ಬರ್ತಿದೆಯೋ ಏನು ಅಂತ ಸೆಟ್ಟಿಂಗ್ಸ್ನ ಆಫು ಆನ್ ಮಾಡ್ಕೊಳ್ಳಿ. ಇದು ಮಾಹಿತಿನ ಫ್ರೆಂಡ್ ಈ ಕೂಡಲೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್. ಯೂಸ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್. ಕನ್ನಡದಲ್ಲಿ ಇನ್ಫಾರ್ಮೇಷನ್ನ ಹೀಗೇನೆ ಹೊತ್ತು ತರ್ತಾ ಇರ್ತೀನಿ. ನಿಮ್ಗೆ ಏನೇನು ಗೊತ್ತಿಲ್ವೋ ಆ ಥರ ಇನ್ಫಾರ್ಮೇಷನ್ನ ನಾನು ಹೊತ್ತು ತರ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಫ್ರೀ ಇರುತ್ತೆ ಸಬ್ಸ್ಕ್ರೈಬ್. ನಾನು ಯಾವುದೇ ವೀಡಿಯೋಸ್ನ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್. ಸೊ ನಿಮ್ಮಲ್ಲಿ ಸೆಟ್ಟಿಂಗ್ಸಲ್ಲಿ ಏನಂತ ಬರ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.